ಎಂ.ಎಸ್. ಜಗನ್ನಾಥ್ ಅವರು, ಎನ್ಜೆಪಿ ರಾಜ್ಯಾಧ್ಯಕ್ಷರು, ದಲಿತ ಸೇನೆ, ಇವರಿಗೆ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಅವರನ್ನ ವೇದಿಕೆಯ ಮೇಲೆ ಸ್ವಾಗತಿಸಿಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಶಂಕರ್ ರೆಡ್ಡಿ ಅವರು, ಕಾಂಪೋಸ್ಟ್ ಅಭಿವೃದ್ಧಿ ನಿಗಮ, ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಈ ಮೂಲಕ ಅವರನ್ನ ಕೇಳ್ಕೊಳ್ತಾರೆ. ಮಹೋತ್ಸವವನ್ನ ಈ ಒಂದು ಸಂಘಟನೆಯ ಪರವಾಗಿ ಈ ದಿನ ಆಚರಣೆ ಮಾಡಲಾಗುತ್ತದೆ. ಈ ಒಂದು ಸಂಘ ಸಂಸ್ಥೆಗಳಿಂದ ಸಮುದಾಯದ ಎಲ್ಲ ಹಿರಿಯರನ್ನ ಮತ್ತೆ ಗೌರವ ದೀಪ ಬೆಳಗಿಸಲಿಕ್ಕೆ ಎಲ್ಲ ಗಣ್ಯರು ಕೈ ಜೋಡಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನೂಲಿ ಚೆನ್ನಯ್ಯ ರಾಜ್ಯ ಪರಮ ಜನಾಂಗದ ಅಂಬೇಡ್ಕರ್ ಸಿದ್ಧಾಂತ ವೇದಿಕೆಯ ಈ ಕಾರ್ಯಕ್ರಮಕ್ಕೆ ಇವತ್ತು 1 ವರ್ಷದ ವಾರ್ಷಿಕೋತ್ಸವ ಸಮಾರಂಭವೂ ಹೌದು. ಹಾಗೆಯೇ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಒಟ್ಟೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದಂಥ ಅಖಿಲ ಕರ್ನಾಟಕ ಕೊರಮರ ಸಂಘದ ಅಧ್ಯಕ್ಷರು ಜಿ ಮಾದೇಶ್ ಅವರು ಹಾಗೂ ಕೆ.ವಿ. ನಾಗರಾಜ್ ಅವರು, ನಮ್ಮ ಶ್ರೀನಿವಾಸ್ ಅವರು ಈ ಸಂಘದ ಅಧ್ಯಕ್ಷರು. ಅವರು ಮತ್ತು ರಾಮಾಂಜಿ ಅವರು ಭಾಳ ಕೇಳಿದ್ರು, ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತೇಳಿ. ನಾನು ಕೇಳಿದೆ, ಏನು ಕಾರ್ಯಕ್ರಮ ಇದು ನೀವು ಮಾಡ್ತಾ ಇದ್ದೀರಿ ಅಂತೇಳಿ. ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರು. ಅಂಬೇಡ್ಕರ್ ಅವರ ಆಶಯ ಏನಿತ್ತಪ್ಪ ಅಂದರೆ, ನಮ್ಮ ಸಂಘಟನೆಯಿಂದ ವಿದ್ಯೆ ಫಸ್ಟು. ಅಂಬೇಡ್ಕರ್ ಅವರು 64 ಡಿಗ್ರಿಗಳನ್ನು ಪಡೆದಿದ್ದರು. ಶಿಕ್ಷಣದ ಮುಖಾಂತರ ಅವರು ಒಂದು ದೊಡ್ಡ 64 ಡಿಗ್ರಿಗಳನ್ನು ಪಡೆದು ಒಂದು ದೊಡ್ಡ ಪ್ರಮಾಣದ ವಿದ್ಯಾರ್ಥಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ.
ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಮಾಣ ಪತ್ರ ಸ್ವೀಕರಿಸಲಿಕ್ಕೆ ಚಪ್ಪಾಳೆ ತಟ್ಟುವುದರ ಮೂಲಕ ಪ್ರೋತ್ಸಾಹವನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಫಿಲಮಿಯಾ ಐಎ, ಅನಿತಾ CS ರವರು ಮತ್ತು ವಿಜಯ ಎನ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಸೌಭಾಗ್ಯ ಆರ್ ಅವರು, ಹಾಗೆ ಡಿಂಪಲ್ ಲಕ್ಷ್ಮಿ ಅವರು, ಸಲ್ಮಾ ಪರ್ವೀನ್ ಅವರು, ದೀಕ್ಷಿತ್ ಆರ್ ಅವರು, ವಾಸಿಯಾ ಸಾದಿಕ್ ಅವರು, ಹೀಗೆ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಕಡೆಯಿಂದ ಈ ಒಂದು ತರಬೇತಿಯನ್ನ ಪಡ್ಕೊಂಡಿರ್ತಕ್ಕಂಥವರಿಗೆ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಜಿ ಮಾದೇಶ್ ಅವರು ಹಾಗೂ ವೆಂಕಟೇಶ್ ಅವರು ಸರಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಬೇಕಂತ ಗೌರವಾನ್ವಿತರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ವೇದಿಕೆ ಮೇಲೆ ಹಾಗೂ ಸಮುದಾಯದ ಹಿರಿಯರನ್ನ ಸಂಘಟನೆ ಹಾಗೆ ಈಶ್ವರಪ್ಪನವರು ವೇದಿಕೆ ಮೇಲೆ ಬರಬೇಕು. ಈಶ್ವರಪ್ಪರವರನ್ನು ಕೂಡ ಸನ್ಮಾನಿಸಲಾಗ್ತದೆ. ಹಾಗೆ ರಿಟೈರ್ಡ್ ASI ಆಗಿರ್ತಕ್ಕಂಥ ಜಯರಾಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ಬನ್ನಿ. ಅದೇ ರೀತಿ ಬಾಲಾಜಿ ಅವರು, ಸಂಪತ್ ಕುಮಾರ್ ಅವರು ಕೂಡ ಈಶ್ವರಪ್ಪ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಧನ್ಯವಾದಗಳು. ಬಾಲಾಜಿ ಅವರಿಗೆ ಧನ್ಯವಾದಗಳು. ಚಪ್ಪಾಳೆ ತಟ್ಟುವುದರ ಮೂಲಕ ಸಮುದಾಯದ ಹಿರಿಯರನ್ನು ಗೌರವಿಸಬೇಕಂತ ಸಂಘಟನೆಯ ಪರವಾಗಿ ಪ್ರಾರ್ಥನೆ. ಸಂಪತ್ ಕುಮಾರ್ ಅವರು ಕೂಡ ಗೌರವಾನ್ವಿತರ ಆಚೆಯಿಂದ ಆಗ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಸಂಪತ್ ಕುಮಾರ್ ಅವರು ಕೂಡ ಆಗಮಿಸಬೇಕು. ಸಂಪತ್ ಕುಮಾರ್ ಅವರು ಹಾಸ್ಯರಾಗಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಪ್ರಸನ್ನ ಕುಮಾರ್ ಅವರು ಕೂಡ ಹಾಸ್ಯರಾಗಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಗೋಪಾಲಕೃಷ್ಣ ಅವರು ಕೂಡ ಹಾಸ್ಯರಾಗಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಗೋವಿಂದ್ ಶೆಟ್ಟಿ ಅವರು ಕೂಡ ಹಾಸ್ಯರಾಗಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಚಪ್ಪಾಳೆ ಸದ್ಯ ಬರ್ತಾ ಇಲ್ಲ. ಚಪ್ಪಾಳೆ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಹೇಮಂತ್ ಕುಮಾರ್ ಅವರು ಮತ್ತೆ ಎಂ ಗಂಗಾಧರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಹಾಗೆ ಎಂ ಗಂಗಾಧರ್ ಅವರು ಕೂಡ ಆಗಮಿಸಬೇಕು. ಎಂ ಮಂಜುನಾಥ್ ಅವರು ಕೂಡ ವೇದಿಕೆ ಮೇಲೆ ಹಾಸ್ಯರಾಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೂ ಆನೇಕಲ್ನಿಂದ ಬಂದಿರತಕ್ಕಂಥ ಶಂಕರ್ ರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇವರನ್ನು ದಯವಿಟ್ಟು ಚಪ್ಪಾಳೆ ಮಾಡುವುದರ ಮೂಲಕ ಅವರನ್ನು ಪ್ರೋತ್ಸಾಹಿಸಿದರೆ ಅವರ ಸಮಾಜದ ಚಟುವಟಿಕೆಗೆ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಪ್ರಸನ್ನ ಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹೇಮಂತ್ ಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು.
ಹಾಗೆ ಕಲ್ಲೇಡಿ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಸಿದ್ಧಲಿಂಗರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೂ ಶ್ರೀನಿವಾಸ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಈ ಸಂಘಟನೆಗೆ ತಮ್ಮ ಎಲ್ಲ ಕಾರ್ಯಗಳನ್ನ ಬದಿಗೊತ್ತಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರನ್ನೂ ಕೂಡ ಗೌರವಿಸುವಂತಹ ಒಂದು ಉದ್ದೇಶ ಸಂಘಟನೆಯಾಗಿರ್ತಕ್ಕಂಥದ್ದು. ದಯವಿಟ್ಟು ಸಿದ್ಧಲಿಂಗರವರಿಗೆ ಗೌರವಾರ್ಪಣೆ. ಅದೇ ರೀತಿ ಶ್ರೀನಿವಾಸ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ವೆಂಕಟರಮಣಪ್ಪ ಅವರು ಮರಿಗೌಡರಹಳ್ಳಿ ಗ್ರಾಮದಿಂದ ಬಂದಿರತಕ್ಕಂಥ ವೆಂಕಟರಮಣಪ್ಪನವರು, ಇವರು ಗ್ರಾಮದ ಮುಖಂಡರು. ಆ ಕನಕಪುರ ಭಾಗದಲ್ಲಿ ರಾಜಕೀಯ ಹೋರಾಟಗಾರರು ಆಗಿರ್ತಕ್ಕಂಥವರು. ಇವರು ಕೂಡ ಸಮುದಾಯದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವ್ರಿಗೂ ಕೂಡ ಗೌರವ ಸಮರ್ಪಣೆಯನ್ನ ಮಾಡಬೇಕು. ದಯವಿಟ್ಟು ಪೇಟ ಮತ್ತು ಹಾರಗಳನ್ನ ತೊಡಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನ ಪೂರೈಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಎಲ್ರಿಗೂ ಕೂಡ ಚಪ್ಪಾಳೆ ತಟ್ಟುವುದರ ಮೂಲಕ ಅವರ ಒಂದು ಕಾರ್ಯಕ್ರಮಕ್ಕೆ ಅಥವಾ ಒಂದು ಸಾಧನೆಗೆ ಪ್ರೋತ್ಸಾಹವನ್ನು ನೀಡಿ ಗೌರವಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಈ ಒಂದು ಸಂಘಟನೆಯ ಅಧ್ಯಕ್ಷರು ಆದಂತಹ ಎಂ ಶ್ರೀನಿವಾಸ್ ಅವರು ಮಾಲಾರ್ಪಣೆ ಮತ್ತು ಸಂಘದ ಸದಸ್ಯರು ಅವರಿಗೆ ಪೇಟವನ್ನು ಕೊಡುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಸಂಘದ ಮತ್ತು ವೇದಿಕೆ ಎಲ್ಲರೂ ಪರವಾಗಿ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಚಪ್ಪಾಳೆ ತಟ್ಟುವುದರ ಮೂಲಕ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ವೇದಿಕೆಯ ಮೇಲೆ ಹಾಜರಿರುವಂತಹ ಎಲ್ಲ ಗಣ್ಯ ಮಹಾಶಯರಿಗೆ ನನ್ನ ಭೀಮ ವಂದನೆಗಳು. ಹಾಗೆ ವೇದಿಕೆಯ ಮುಂಭಾಗ ನೆರೆದಿರುವಂತಹ ಸಮಸ್ತ ನಮ್ಮೆಲ್ಲ ಭೀಮ ಬಂಧುಗಳಿಗೆ ನನ್ನ ನಮನಗಳನ್ನ ಸಲ್ಲಿಸ್ತಾ, ಈ ಒಂದು ನುಲಿಯ ಚಂದ್ರಯ್ಯ ಶ್ರೀ ಕೊರಮ ಅಂಬೇಡ್ಕರ್ ವೇದಿಕೆ, ಈ ಒಂದು ವೇದಿಕೆ ಮೊದಲನೇದಾಗಿ ಇಂಥದೊಂದು ವೇದಿಕೆಯನ್ನ ಇಷ್ಟು ಅಂದ್ರೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಇಂಥದೊಂದು ವೇದಿಕೆ, ಈ ವೇದಿಕೆಯಲ್ಲಿ ಒಂದು ಸಮುದಾಯ ಅಂಬೇಡ್ಕರ್ ಅವರ ಕುರಿತಂತಹ ಒಂದು ಸಿದ್ಧಾಂತಗಳನ್ನ, ಮಾರ್ಗಗಳನ್ನ, ಅಂಬೇಡ್ಕರ್ ಅವರನ್ನ ಕುರಿತಾದಂತಹ ಒಂದು ತತ್ವಗಳನ್ನ ಈ ಒಂದು ವೇದಿಕೆ ಮಾಡ್ತಾ ಇರುವಂತದ್ದು ನಿಜಕ್ಕೂ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಷಯ. ಏನಂದ್ರೆ ಕೊರಮ ಜನಾಂಗ ಆ ಜನಾಂಗ ಇನ್ನೂ ಹಲವಾರು ಹಳ್ಳಿಗಳಲ್ಲಿ ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ, ಹಿಂದುಳಿದ ಪ್ರದೇಶಗಳಲ್ಲಿ ಒಂದು ಮುಂಚೂಣಿಗೆ ಬಂದು, ಮುಖ್ಯವಾಹಿನಿಗೆ
ಇವತ್ತೇನು ನೂಲಿ ಚಂದಯ್ಯ ಒಂದು ವೇದಿಕೆ ಅಂದರೆ ಕೊರಮ ಜನಾಂಗದ ಒಂದು ವೇದಿಕೆಯಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತಿಯನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಾಳ ಅದ್ಭುತವಾಗಿ ಅದ್ಧೂರಿಯಾಗಿ ನಮ್ಮ ಅಧ್ಯಕ್ಷರಾದಂಥ ಶ್ರೀನಿವಾಸರವರ ನೇತೃತ್ವದಲ್ಲಿ ಭಾಳ ವಿಭಿನ್ನವಾಗಿ ನಡೀತು. ಈ ವೇದಿಕೆ ಮೇಲೆ ನಾನು ಹೇಳೋದೊಂದೇ, ನಾಡಿನ ಸಮಸ್ತ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿಯನ್ನು ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯವನ್ನು ಕೋರ್ತಾ, ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಜಾತಿಗೆ, ಒಂದು ವರ್ಗಕ್ಕೆ, ಒಂದು ಧರ್ಮಕ್ಕೆ ಸೀಮಿತ ಮಾಡೋದು ಸರಿಯಲ್ಲ. ಎಲ್ಲ ಜಾತಿ ವರ್ಗ ಧರ್ಮನೂ ಕೂಡ ಒಪ್ಕೊಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಂತ ಈ ಮೂಲಕ ಈ ಸಮಾಜಕ್ಕೆ ಅರ್ಪಣೆ ಮಾಡ್ತೀನಿ. ಈ ಒಂದು ವೇದಿಕೆ ಮುಖಾಂತರ ಇವತ್ತೇನು ಭಾರತ ದೇಶ ಭಾಳ ಕಷ್ಟಕರವಾಗಿ ಆದಂಥ ದಿನನ ಎದುರಿಸ್ತಾ ಇದೆ. ಮೊನ್ನೆ ನಡೆದಂಥ ಪರಿಣಾಮ ದಾಳಿಯಲ್ಲಿ ಸತ್ತಂಥವರಿಗೆ ಅವ್ರಿಗೆ ನಮ್ಮ ಈ ವೇದಿಕೆ ಮುಖಾಂತರ ನಮನಗಳನ್ನು ಸಲ್ಲಿಸುತ್ತಾ, ಮತ್ತು ಇವತ್ತು ಏನು ನಮ್ಮ ಭಾರತದ ಆತಂಕ ಏನಿದೆ ಅದು ಬೇಗ ನಿವಾರಣೆ ಆಗಲಿ. ಈ ವೇದಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅಂಬೇಡ್ಕರ್ ಜಯಂತಿ ದಿನ, ಅದನ್ನು ಕೂಡ ನಾವು ಎಲ್ಲೋ ಒಂದು ಕಡೆ ನೋವಾಗ್ತದೆ ಈ ಸಮಾಜದ ಬಗ್ಗೆ ಹೇಳಬೇಕು ಅಂದರೆ. ಬಟ್ ಸತ್ತಿರೋರು ಯಾರೇ ಆಗಿರಲಿ, ನಮ್ಮ ಭಾರತೀಯರು, ನಮ್ಮ ಕುಟುಂಬದವರೇ ಸತ್ತವರೇ ಅನ್ನೋಷ್ಟು ನೋವಾಗ್ತದೆ. ಹಾಗಾಗಿ ಅವ್ರಿಗೆ ಒಳ್ಳೆ ನಮ್ಮ ಏನು ಈ ದೇಶದ ದಂಡನಾಯಕ ಆಗಿರ್ತಕ್ಕಂತಹ ನರೇಂದ್ರ ಮೋದಿಯವರಿಗೆ ಇನ್ನೂ ಒಂದು ಶಕ್ತಿ ನಾವೆಲ್ಲರೂ ಕೂಡ ನೀಡೋಣ. ಸಿಂಧೂರ್ ಮಾಡಿದ್ದಾರೆ, ಅದು ಪ್ರತೀಕಾರವಾಗಿ ಅವರು ಕೂಡ ಏನಾದರೂ ಮಾಡ್ತಾರೆ ಅಂತಕ್ಕಂಥ ಆತಂಕ ನಮಗೂ ಕೂಡ ಇದೆ. ಹಾಗಾಗಿ ಅದಕ್ಕೆಲ್ಲ ನಾವು ರೆಡಿ ಸಜ್ಜಾಗಿ ಅವ್ರು ಏನೇ ಮಾಡಿದ್ರು ಕೂಡ ನಾವು ಅದನ್ನು ನಿಭಾಯಿಸ್ತೀವಿ ಅಥವಾ ಅದನ್ನು ಭಗ್ನಗೊಳಿಸ್ತೀವಿ ಅಂತಕ್ಕಂಥ ಆಶಯದಲ್ಲೇ ನಮ್ಮ ಮಿಲಿಟ್ರಿ ಮತ್ತು ಎಲ್ಲ ನಮ್ಮ ಸೈನಿಕರೆಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಅವ್ರಿಗಿನ್ನೂ ಭಗವಂತ ಶಕ್ತಿ ಕೊಡಲಿ ಅದನ್ನು ಎದುರಿಸೋಕ್ಕೆ, ಮತ್ತು ಅದನ್ನು ಎದುರಿಸ್ಬಿಟ್ಟು ಅವನು ಹಿಮ್ಮೆಟ್ಟಂಥ ಕೆಲಸ ಆಗಬೇಕಾಗಿದೆ. ಹಾಗಾಗಿ ನಾಡಿನ ಸಮಸ್ತ ಜನತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಮ್ಮ ಇಲ್ಲಿ ಒಂದಷ್ಟು ಜನ ಹೆಣ್ಮಕ್ಳಿಗೆ ಅವ್ರ ವೃತ್ತಿ ಸರ್ಟಿಫಿಕೇಟ್ ಕೊಡೋ ಮುಖಾಂತರ, ಮತ್ತು ಅವ್ರಿಗೆ ಒಂದು ಸ್ಯಾರಿಯನ್ನು ಕೊಡೋ ಮುಖಾಂತರ ಒಂದು ಕಾರ್ಯಕ್ರಮ ಇದು. ಅದು ಅದ್ಭುತವಾಗಿ ಆಗಿರ್ತಕ್ಕಂಥದ್ದು. ಅದು ನೂಲಿ ಚಂದಯ್ಯ ಅವರ ಹೆಸರಿನಲ್ಲಾಗಿರ್ತಕ್ಕಂಥದ್ದು ಭಾಳ ಖುಷಿ ತರುವಂಥ ವಿಷಯ. 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಯಾಯಿಯಾಗಿದ್ದಂತಹ ನೂಲಿ ಚಂದಯ್ಯನವರು ಅವರ ಹೆಸರಿನಲ್ಲಿ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂತಕ್ಕಂಥದ್ದು ಭಾಳ ಅದ್ಭುತವಾದ ವಿಷಯನೇ ಇದು. ಹಾಗಾಗಿ ಈ ನಿಟ್ಟಿನಲ್ಲಿ ಅವರ ತತ್ವ ಸಿದ್ಧಾಂತ ಅಳವಡಿಸ್ಕೊಳ್ಳಿ ಈ ಸಮಾಜ. ಈ ನಮ್ಮ ಏನು ಈ ಬಡತನ ನಿರ್ಮೂಲನೆ ಆಗಲಿ. ಭಾರತ ಸರ್ಕಾರ ಮತ್ತು ಕೇಂದ್ರ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಏನು ಸವಲತ್ತುಗಳು ಸಮರ್ಪಕವಾಗಿ ಯಾರು ಬಡ ಜನ ಇದ್ದಾರೆ, ಯಾರು ಕಟ್ಟ ಕಡೆಯ ವರ್ಗದ ಜನ ಇದ್ದಾರೆ, ಅವ್ರಿಗೆ ಸಂಪೂರ್ಣವಾಗಿ ದಕ್ಕುವಂಥ ಕೆಲಸ ನಮ್ಮ ಈ ಸಂಘಟನೆಯಿಂದ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಏನಂದರೆ ರಾಜಕೀಯ ಅಂತಕ್ಕಂಥದ್ದು ಭಾಳ ಆತಂಕದ ವಾತಾವರಣ ನಮ್ಮ ರಾಜ್ಯದಲ್ಲೆಲ್ಲ, ಇಡೀ ಭಾರತ ದೇಶದಲ್ಲೇ ಕೂಡ. ಇವತ್ತು ಯಾವ ಮಟ್ಟದಲ್ಲಿದೆ ರಾಜಕೀಯ ಅಂತಂತಂದರೆ, ಪ್ರಾಮಾಣಿಕತೆಗೆ ಬೆಲೆ ಇಲ್ಲ, ಅಪ್ರಾಮಾಣಿಕತೆಗೆ ಎಲ್ಲರೂ ಬೆಲೆ ಕೊಡ್ತಾರೆ. ಹೆಂಗೆ ಅಂತಂದರೆ, ಇವತ್ತು ಎಲ್ಲೇ ಮತದಾರರನ್ನ ಯಾವ ಮಟ್ಟಕ್ಕೆ ಇವರು ಮಾಡಿದ್ದಾರೆ ಅಂತಂದರೆ, ಇವ್ರು ತಗೊಳ್ತಕ್ಕಂಥ ಪರ್ಸೆಂಟೇಜ್ನ ಅದೇ ಜನಗಳು ಹಂಚಿ ಗೆಲ್ತಕ್ಕಂಥದ್ದನ್ನು ನಾವು ನೋಡ್ಕೊತಾ ಬಂದಿದ್ದೀವಿ. ಇವತ್ತು ಸಾರಾಯಿ ಹಿಂದೆ ಇತ್ತು, ಸಾರಾಯಿ ಎಂಡ ಹೋಯ್ತು. ಇವಾಗ ಬೀರು, ಬ್ರಾಂದಿ, ವಿಸ್ಕಿ ಇಂಥವನ್ನೆಲ್ಲ ಕೊಟ್ಟು ಮತದಾರರುಗಳನ್ನ ಒಂಥರ ದಾರಿ ತಪ್ಪಿಸಿ ಮತ್ತು ಹಣವನ್ನು ಹಂಚಿ ಗೆಲ್ತಕ್ಕಂಥ ವಿಧಾನ ಬಂದಿದೆಯಲ್ಲ. ಹಾಗಾಗಿ ಮತ್ತೊಬ್ಬ ಯುವ ನಾಯಕ ಬಂದ್ರೂ ಕೂಡ ಒಬ್ಬರು ಗೆಲ್ಬೋದು ಅಷ್ಟೇ. ಬಟ್ ಭಾಳ ಕಷ್ಟ ಐತೆ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ಇವೆಲ್ಲ ನೋಡ್ತಾ ಬದಲಾವಣೆ ಕಷ್ಟ ಇದೆ. ಯಾಕೆಂದರೆ ಜನಗಳು ಕೂಡ, ಮತದಾರರು ಕೂಡ ಜಾಗೃತರಾಗಬೇಕು. ಮತದಾರರೇ ಜಾಗೃತರಾಗಲಿಲ್ಲ, ಮತದಾರರೇ ಅವ್ರು ಬಂದವ್ರ ಹತ್ರ ನೀವೇನು ಕೊಡ್ತೀರಿ ಅಂತ ಕೇಳೋ ಮಟ್ಟಕ್ಕೆ ಹೋದ್ರು ಅಂದರೆ ಇನ್ನು ಸಮಾಜದ ಪರಿಸ್ಥಿತಿ ಏನಾಗ್ಬೋದು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ. ಭ್ರಷ್ಟಾಚಾರ ಅಂತಕ್ಕಂಥದ್ದು ತುಂಬಿ ತುಳುಕಾಡ್ತಾ ಇದೆ ರಾಜ್ಯದಲ್ಲಿ. ಎಲ್ಲಿಂದ ಎಲ್ಗರ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ, ರೆವಿನ್ಯೂ ಇಲಾಖೆಗೆ ಹೋಗಿ, ಕಾಂಟ್ರಾಕ್ಟ್ ಕೆಲಸ ಮಾಡೋಕ್ಕೆ ಹೋಗಿ, ಪರ್ಸೆಂಟೇಜ್ ಎಷ್ಟು ಅಂತಾರೆ, ನಮ್ಮ ಪರ್ಸೆಂಟೇಜ್ ಬಂದ್ಬಿಡ್ಬೇಕು ಅಂತಾರೆ, ಮತ್ತು ಅವ್ರಿಗೆ ಮಿಗೋದೆಷ್ಟು ಅಂತಾರೆ. ಅಲ್ಲಿ ಕೆಲಸ ಆಗೋದೆಷ್ಟು? ಬರೀ 20 ರಿಂದ 30% ಕೆಲಸ, ಇನ್ನು 70% ಕಮಿಷನ್ನು.
ಏನು ಅಭಿವೃದ್ಧಿ ಆಗ್ತದೆ? ಅಭಿವೃದ್ಧಿ ಪ್ರಾಮಾಣಿಕವಾಗಾದರೆ ಈ ಬಿಲ್ಡಿಂಗ್ಗಳೆಲ್ಲ ಯಾಕೆ ಬೀಳ್ತಾ ಇದ್ದೋ, ಈ ಮೋರಿಗಳೆಲ್ಲ ಯಾಕೆ ಬೀಳ್ತಾ ಇದ್ದೋ? ಈಗ ನಮ್ಮ BBMP ಏರಿಯಾದಲ್ಲಿ ಇವತ್ತು ಮೋರಿ ರೆಡಿ ಮಾಡ್ತಾರೆ, ತಿರ್ಗಾ ಬರೋ ವರ್ಷ ಮತ್ತೆ ಕಿತ್ತಾಕ್ತಾರೆ. ಕಾರಣ ಏನು? ಪರ್ಮನೆಂಟ್ ಯಾಕೆ ಮಾಡ್ತಾ ಇಲ್ಲ ಅವರು? ಈ ಏನು ಈ ಪರ್ಸೆಂಟೇಜ್ ಅಂತಾರೆ, ಅವರು ಪ್ರಾಮಾಣಿಕವಾಗಿ ಕಾಂಟ್ರಾಕ್ಟ್ಗಳು ಕೂಡ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಬದ್ಧತೆಯಿಂದ ಅವರು ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರೋದ್ರಿಂದ ಈ ರಾಜಕೀಯ ಬದಲಾವಣೆ ಅಸಾಧ್ಯ. ಮತ್ತು ಮುಂಬರುವ ದಿನಗಳಲ್ಲಿ ನಾವೇನೇ ಸಮಾಜನ ನಾವು ಈ ರಾಜಕೀಯನ ಮಾತ್ರ ಯಾವುದೇ ಥರದ ಪ್ರಾಮಾಣಿಕವಾದಂಥ ರಾಜಕಾರಣನ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.